ಮಗ 500 ಬಂದಿದ್ರು ಕಲ್ಲ. ಯಾವ 500? ಅದೇ ಕಣಪ್ಪ, ಹೆಣ್ಣು ಗಿಣ್ಣು ತೋರಾಕಿಲ್ವಾ ಅವರು. ಅವ್ರು ಯಾಕೆ ಬಂದಿದ್ರು? ಅದೇ ಯಾವ್ದೋ ಒಂದು ಹೆಣ್ಣು, ಯಾವ್ದೋ ಊರಕ್ಕನ ಹೇಳಕ್ಕೆ ಹೆಸರು ಹೇಳಕ್ಕೆ ಬರಕ್ಕಿಲ್ಲ, ಅದು ಯಾವ್ದೋ ಹೇಳ್ತವಯ್ಯ. ಅಲ್ಲಿ ಒಂದು ಹೆಣ್ಣು ನೋಡಿದಂತೆ ಮಗ. ಅದೇನೋ ಮಾತುಕತೆ ಎಲ್ಲ ಆಗಿ ಎಂಗೇಜ್ಮೆಂಟ್ ಗಂಟ್ಲು ಹೋಗಿ ಎಂಗೇಜ್ಮೆಂಟ್ ಆದಮೇಲೆ ಮಗ ಕಿತ್ತೋಯ್ತಂತೆ. ಅದಕ್ಕೆ ಅವರು ಎಲ್ಲರೇ ಒಂದು ಗಂಡಿದ್ರೆ ನೋಡಿ ನಮ್ಮ ಹೆಣ್ಣಿಗೆ ಅಂತ ಅಂತಿದ್ರಂತೆ. ಅದಕ್ಕೆ ಬಂದಿದ್ರು ಕಲ. ಇಲ್ಲಾರಿದ್ದಾರ ತೋರಕಕ್ಕೆ? ಸರಿ, ಇಲ್ಲಾರಿದ್ದರು? ಯಾರು ಇಲ್ಲ ಅಂತ ಹೇಳುವೆ. ಅದಕ್ಕೆ ಕಲ ಮಗ, ನಾವು ಹಂಗಂದು ಇನ್ನು ಯಾರು ಇಲ್ಲ ಅಂದಿದ್ದಕ್ಕೆ ಅವರೇ ನಿಮ್ಮ ಫಸ್ಟ್ ಬಂದಾಕ್ಷಣ ಕೇಳಿದ್ರಲ್ಲ, ಎಲ್ಲ ನಿಮ್ಮ ಸೊಸೆ ಎಲ್ಲ ನಿಮ್ಮ ಮಗ ಎಲ್ಲ ಅಂತ ಕೇಳಿದ್ರು. ನಮ್ಮ ಸೊಸೆ ಹಿಂಗೆ ಈ ಥರ ಹಿಂಗೆ ಆಗ್ತದೆ, ಹಿಂಗೆ ಹೋಗೋಳೆ, ಜಗಳ ಆಡ್ಕೊಂಡು ಹಿಂಗೆ ಹೋಗಿ 2 ತಿಂಗಳಾಯ್ತು, ಬುದ್ಧಿ ಬಂದಿಲ್ಲ, ತಿರುಗಿ ನೋಡಿಲ್ಲ ಕಣ್ ಬುದ್ಧಿ ಅಂತ ಅಂದ್ವಾ. ಅದಕ್ಕೆ ಮತ್ತೆ ನೋಡ್ರಮ್ಮ, ಬಂದರೆ ಕರ್ಕ ಬನ್ನಿ ಸೊಸೆಯ, ಬರ್ನಿಲ್ಲ ಅಂದ್ರೆ ಬೇಕಾರೆ ಎಣ್ಣೆ ತೋರಾಕ್ತೀವಿ, ಮದುವೆಯ ಮಾಡೋದಿದ್ರೆ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಡಿ ಅಂದ್ಬಿಟ್ಟಾಗ ಅಂದ್ರ. ಅದಕ್ಕೆ ನಾನಂದೆ ನೋಡೋದಕ್ಕನ್ ಬುದ್ಧಿ, ನನ್ನ ಮಗ ಮತ್ತೆ ಕೇಳ್ತೀನಿ ಅಂದ್ಬಿಟ್ಟು ಅದಕ್ಕೆ ಹೇಳ್ದಕ್ಕನಪ್ಪ ನಿನಗೆ. ಏನು ಮಾಡೋದಿಲ್ಲ ಮಗ. ಹೋಗೋದು ಏನು ಬಂಗ ನೋಡೋಕೆ ಹೋಗಿ ಎದ್ದಿ ಮುಕ್ಕದೆ ಈಗ ಒಬ್ಳು ಮದುವೆಗೆ ಅನ್ಬೋಸಿರೋ ಸಾಕಾಕಿಲ್ಲ. ನೋಡ್ಲಾ, ನಾನು ಹೇಳೋದು ಕೇಳು, ಅವಳು ಆಟೋದ್ಮೇಲೆ ನೀನು ಇನ್ನೊಂದು ಮದುವೆ ಆದರೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೋದು. ಅವಳು ಯಾವತ್ತಿದ್ರು ನನ್ನೇ ದಮ್ಮಯ್ಯ ಅನ್ಕೊ ಬರ್ತಾರೆ ಅಂದ್ಕೊಂಡು ತಿಳ್ಕೊಬಿಟ್ಟಾಳು ಅವಳು. ಸರಿಯಾ? ನನಗೇನು ಅವಳು ಬುದ್ಧಿ ಗೊತ್ತಿಲ್ಲ ಅನ್ಕೋಬೇಡ. ಯಾವತ್ತಿದ್ರು ನನ್ನ ದಮ್ಮಯ್ಯ ದತ್ತೆ ಅನ್ಕೊಂಡು ಅಮ್ತಕ್ಕೆ ಬರ್ತಾರೆ ಅಂತ ಅನ್ಕೊಬಿಟ್ಟವಳೆ. ಸರಿಯಾ? ನೀನು ನಾನು ಹೇಳೋದು ಕೇಳು, ಒಪ್ಕೊಂಡು ಸುಮ್ಮನೆ ಮದುವೆ ಆಗೋದು ಕಲಿ. ಎಷ್ಟು ದಿವ್ಸಕಂಟ ಅಂತ ಇದ್ದಿಲ್ಲ ಹಂಗೆ ಮಗ ನೀನು. ಕಲ ಮಗ, ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಿನ್ನ ಮದುವೆ ಆನೆ ಬೇಕು ಕಲ. ಅಯ್ಯೋ, ಯಾವ ಮದುವೆ ಕಟ್ಕೊಂಡು ಏನೋ ಸುಮ್ಮನಿರು, ಬೇಡಕತ್ತೆ. ಯಾವ ಮದುವೆನೂ ಬೇಡ, ಮುಂಜಾನೆ ಬೇಡ, ಇವತ್ತು ಹೆಂಗೊಂದು ನಿಮ್ದಿಗಿವ್ನಿ. ಅದೇ ಎಣ್ಣೆ ಬೆಂಕಿದೋಗಿ ಎಣ್ಣೆ ಬಡ್ಲಿಗೆ ಬಿದ್ದಾಗ ಮಾಡ್ಕೊಳ್ಳೋದು ಬೇಡ. ಬೇಡ ಸುಮ್ಕಿರಪ್ಪ, ನನಗೆ ಯಾವ ಮದುವೆ ಸಾವಸ್ವೇ ಬೇಡ, ನನಗೆ ಸಾಕಾಗ್ಬಿಟ್ಟದೆ ಅನ್ಬೋಸಿ. ಇಲ್ಲಿ ಗಂಟೆ ಅನ್ಬೋಸಿರೋದು ಸಾಕು, ಇನ್ಮೇಲೆ ಅದೇ ಸುಮ್ಮನೆ ಅಷ್ಟು ನಿಮ್ಮದೇ ಕಾಲ ಕಳಿಯೋದು ನೋಡಬೇಕು. ಯಾವ ಸಾವಸನೂ ಬೇಡಕನಪ್ಪ, ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ. ಯಾವ ಬಡ್ಡೆಕ್ಳಿಗೆ ಬೇಕು ಹೋಗು, ಯಾವ ಮದುವೆ ಮುಂಜಿನ್ಕೊಂಡು ಸುಮ್ಮನೆ ನಂಗೆ ಹುಚ್ಚಿಸ್ಬಿಡಿ ನೀವು, ಸುಮ್ಮನೆ ಇದ್ಬಿಡಿ, ಯಾವುದು ಬೇಡ ನನಗೆ ಕಣಪ್ಪ. ಏನದೇ ಅಲ್ಲಿ ಈಗ ಹೆಂಗಿವ್ನಿ ಹಂಗೆ ನಿಮ್ದಾಗಿರೋದು ಕಾಲ ಕಳಿತೀನಿ ಹೊರ್ತು ನಂಗೆ ಮದುವೆ ಮುಂಜಿ ಅದು ಇದು ಅನ್ಕೊಂಡು ನಂಗೆ ಟೆನ್ಷನ್ನೇ ಕೊಡಬೇಡಿ ನೀವು, ಯಾವ ಸಾವಸನೂ ಬೇಡ. ಹಂಗಂದ್ರೆ ಅದದ ಮಗ, ನನ್ನ ಮಾತು ಕೇಳು. ಏನು ನಿನ್ನೆ ಎತ್ತಿ ಬಿಡಿಸ್ಬೇಕು ಅಂತ ನಾವು ಆಡ್ತಾ ಇಲ್ಲ, ಸರಿಯಾ? ಅವಳಲ್ಲಿ ಬದುಕಬೇಕು ಬಾಳ್ಬೇಕು, ನಮ್ಮ ಗಂಡನ ಮೇಲೆ ನಾವು ಬದುಕಬೇಕು ಬಾಳ್ಬೇಕು ಅಂದನೇ ಬಿಟ್ಟು ನಾನು ಬೇಡ ನನ್ನ ಸೊಸೆ ಅಂತ ಹೋಗಿದ್ನ ಕರೆ ಕೇಳೋಣ ಕಾಲ್ ಕಟ್ಟಕ್ಕೆ. ಯಾಕೆ ಹೋಗಿದೆ ಇಷ್ಟೆಲ್ಲ ಮಾಡಿದ್ರು? ಅಯ್ಯೋ ಬಿಡು, ಏನೋ ಕೆಟ್ಟೊತ್ತೊಂದು ಕಾಲ ಸರಿ ಅದೇನೋ ಏನೋ ಅಂದ್ಕೊಂಡು ನಾವು ಎಲ್ಲನೂ ಸಹಿಸ್ಕೊಂಡು ಬಂದರೆ ಇವತ್ತು ನಮ್ಮನ್ನೇ ಈ ಥರ ಕಡೆ ಕಡ್ಮೇಲೆ ಯಾಕಲ ಏನು ಮಾಡೋಕ್ಕೆ ಅಂತ. ಏನು ಮಾಡೋಕ್ಕೆ ಮಗ? ಸುಮ್ಮನೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನಿರು ನೀನು, ನಾನು ಹೇಳ್ದಷ್ಟು ಕೇಳು ನೀನು, ಜಾಸ್ತಿ ಮಾತಾಡಬೇಡ ನೀನು, ಬೇಜಾರು ಮಾಡ್ಕೊಬೇಡ ಮಗ. ಸುಮ್ಮನೆ ಒಪ್ಕೊಂಡು ಮದುವೆ ಆಗೋದು ಕಲೀಲ. ಇವತ್ತೇನೋ ಮಗ ಚಿಕ್ತು, ನಾಳೆಗೆ ನಾವೇ ಇದ್ದವೋ ಸತ್ತವೋ, ಇನ್ನೇನು ಮಗ ಈಗಲೇ ಬೆಳೆದು ಬರ ನಿಂತವನೇನಾಗಿದ್ದದ. ಈಗ 5ನೇ ಕ್ಲಾಸ್ ಓದ್ತದೆ ಮಗ, ಈಗಲೇ ತಾಯಿ ಪ್ರೀತಿ ಇಲ್ದಂಗದಲ್ಲ, ಹೆಂಗಿರ್ಬೇಕು? ಅಥವಾ ಅಡ್ಗಾಲ ಮುಂಡೆಗೆ ಜ್ಞಾನ ಇಲ್ವಾ ಓದೋಳಿಗೆ? ಬರಬೇಕು ತಿರುಗಿ ಅಂತ ಹೆಚ್ಚು ಕಮ್ಮಿ 1.5 ತಿಂಗಳಿಂದ 2 ತಿಂಗಳಾಯ್ತಲ್ಲ, ಅವಳನ್ನೇ ದಮ್ಮಯ್ಯ ಅನ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿಲ್ಲ. ಇಲ್ಲ ಹೋಗಿ ಕರ್ಕೊಬಾ ನೀನು, ಇಲ್ವಾ ಮದುವೆಗೆ ಒಪ್ಕೊಂಡು ಮದುವೆ ಆಗು, ಇಷ್ಟು ನಮಗೆ ಕಲ. ಇನ್ನೇನು ಹೇಳಕ್ಕಿಲ್ಲ ನಾವು. ಒಪ್ಕೊಂಡು ಮದುವೆ ಆದಿಯೋ ಇಲ್ಲ ಅವಳು ಕರ್ಕೊಬಂದು ಮನೆ ಇಸ್ಕೊಂಡಿಯೋ, ನನಗಾದಪ್ಪ ಕೆಲಸ ಮಾಡೋಕ್ಕೆ ಆಯ್ಕಿಲ್ಲ. ನನಗೆ ಒಂದು ಮಾಡ್ರೆ ಒಂದು ಬಂದು ಆಯ್ಕಿಲ್ಲ. ಈಗ ಅಪ್ಪ ಬೈತಾ ಕುಂತದೆ, ಉಪಯೋಸನೆ ಮಾಡ್ಕೊಂಡು ಕೂತಾಳಲ್ಲ, ತಂಗ್ಳ ಹೆಸ್ರಿಗೆ ಇಟ್ಟು ಮಾಡ್ಕೊಂಡು ಕೂತಿದ್ದೀಯಲ್ಲ ಅಂತ. ನನಗೆ ಆ ಕೂತ್ಕೊಂಡ್ರೆ ನಡೆಯಲ್ಲ ನೋವು, ಬೆನ್ನೆಲ್ಲ ನೋವು. ಎಷ್ಟು ದಿವ್ಸಕಂಡ ಅಂತ ನಾವು ಮಾಡ್ಕೊಂಡಿರೋಕ್ಕದಪ್ಪ. ಇವತ್ತು ನಮ್ಮ ಕಷ್ಟ ನಮಗೆ ಕೂತ್ಕೊಂಡ್ರೆ ಹೇಳೋಕ್ಕಾಯ್ಕಿಲ್ಲ, ಇದ್ರೆ ಕೂತ್ಕೊಳ್ಳೋಕ್ಕಾಯ್ಕಿಲ್ಲ. ಆ ಪರಿಸ್ಥಿತಿಲಿ ನಾವಿವಿ. ನಮ್ಮ ಕಣ್ಣು ಮುಂದ್ಗಡೆ ನಿನ್ನ ನಕಾರಾಗಲಿ ನಿಮ್ಮದೇ ಇದ್ಬಿಟ್ರೆ ನಮ್ಗೆ ಇನ್ನೇನಿಲ್ಲ ಬೇಕು? ಇನ್ನೇನು ಬೇಕು ಹೇಳು? ಇಲ್ಲ ಹೋಗಿ ಕರ್ಕೊಬಾ, ಅವಳವ್ರೇನು ಬೇಡ ಅಂತ ಹೇಳೋಕ್ಕಿಲ್ಲ ನಾವು. ಕಷ್ಟವೋ ಸುಖವೋ ಬೇಕಾದ್ರೆ ನಮ್ಮಿಂದ ನಿಮಗೆ ಭಾರ ಅದದ. ಅವಳು ಬೇಡ ಅಂದಳ, ಬೇಕಾದ್ರೆ ನಾವು ಬೇರೆ ನಿಂತ್ಕೊತೀವಿ. ಹಳೆ ಮನೆ ಇಲ್ವಾ, ಹಳೆ ಮನೇಲಿ ನಾವು ಇತ್ಕೊಂಡು ನಾವು ಹೆಂಗೋ ನಾವು ಬಂಗ ಹತ್ಕೊತೀವಿ. ಇನ್ನು ಸೌಭಾಗ್ಯನ ಬಸ್ರಿ ಆಗೋಳೆ, ಅವಳನ್ನ ಬಾ ಅಂತಾನೆ ಬಸ್ತಾನ ಅಂತ ಮಾಡಬೇಕು. ಇವಳು ಮಾಡೋ ಅಂತೋಳಲ್ಲ ನೀನು ಇರ್ತಿ, ಸರಿಯಾ? ನಮ್ಮ ಸ್ವಾರ್ಥಕ್ಕೆ ನಿನ್ನ ಗಂಡ ಹೊರ್ತು ನಾವು ದೂರ ಮಾಡೋಕ್ಕಿಲ್ಲಪ್ಪ. ಇಲ್ಲ ಒಪ್ಕೊಂಡು ನೀನು ಕರ್ಕಬಾ, ನೀನು ಇರ್ತೀನಿ ಒಪ್ಪಿಸ್ಕೊಂಡು ಇನ್ಮೇಲೆ ಚೆನ್ನಾಗಿರೋದು ಹೇಳ್ಕೊಂಡು ಬುದ್ಧಿ ಹೇಳಿಯೋ ಕಾಲು ಬಿದ್ದಿಯೋ ಅದು ನಿನಗೆ ಬಿಟ್ಟಿರೋದು. ಹೇಳ್ಕೊಂಡು ಬಂದರೆ ಕರ್ಕಬಾ, ಇಲ್ವಾ ನಾವು ಹೇಳ್ದಂಗೆ ಕೇಳ್ಕೊಂಡು ನೀನು ಮದುವೆ ಆಗೋಕ್ಕೆ ಒಪ್ಕೊ ನೀನು, ಅಷ್ಟು ನಮಗೆ ಬೇಕಾಗಿರೋದು ಕಾಲ. ಈಗ ನೀನೇನು ಬೇಡ ಕಣಪ್ಪ, ನೀನು ಮದುವೆ ಆಗಲೇಬೇಕು, ಅವಳನ್ನ ಬಿಟ್ಬಿಡಪ್ಪ ನೀನು ಅಂತ ನಾವೇನು ಚಾಡಿ ಹೇಳ್ಕೊಡ್ತಿಲ್ಲಪ್ಪ.
ಆ ಕರ್ಮ ಧರ್ಮ ನಮ್ಗೆ ಯಾಕೆ ಹಾಂ ಯಾಕೆ ಹೇಳಿ ನಮಗೆ ಆ ಕರ್ಮ ಕರ್ಮವ ನಮ್ಗೆ ಬೇಡಪ್ಪ ನಾವು ಕರ್ಮ ಅನ್ಭವಿಸೋದು ಬೇಡ ಅವಳುವೆ ನನಗೊಂದು ಎಣ್ಣೆಯ ಕರ್ಕ ಬಂದಿರ್ಸ್ಕೊಂಡು ಅದೇನು ಭಂಗ ಮಾಡ್ಕೊಂಡು ಹೋಗಿ ಅದು ಬಿಟ್ರೆ ಏನಾರೇ ಅವಳು ಬೇಡಕನ್ನವ ನನಗೆ ಕಂಡೀಷನಾಗೆ ಬೇಡವೇ ಬೇಡ ಅಂದರೆ ನೋಡ್ತೀವಿ ಹೆಣ್ಣ ಮದುವೆ ಆಗು ಎರಡರಲ್ಲಿ ಒಂದೇ ಆದ್ಮೇಲೆ ಒಪ್ಕೊಂಡು ನೀನು ಇದು ಮಾಡು ನೀನು ಹಿಂಗೆ ಕುರಿಕೊಂಡು ಸಪ್ಪಗೆ ನಿಂತ್ಕೊಂಡು ಹಿಂಗೆ ನಿಂತ್ಕೊಂಡಾಗ ನಮ್ಗೆ ಹೆಂಗೆ ಮನ್ಸು ಬರೋದಿಲ್ಲ ನಮಗೆ ನಾವು ಹೆಂಗೆ ನೆಮ್ಮದಿಯಾಗಿರವೆ ಹೇಳು ನೀನೇ ಸುಮ್ಮನೆ ನೀವು ಹೇಳ್ದಷ್ಟು ಕೇಳಪ್ಪ ನೀನು ಕಾಲು ಕಟ್ಕೊತೀನಿ ನಮ್ಗೆ ಆಯ್ಕಿಲ್ಲ ನಮಗೆ ಕತೆ ಯಾಕೂ ಹೇಳ ಮಗ ನೀನು ಬಾಯ್ಬಿಟ್ಟು ಮಾತಾಡ್ತಾನೆ ಗೊತ್ತಾಗಕ್ಕೆ ಏನು ಮಾತಾಡನೆ ನೋಡ ಸುಮ್ಕಿರು ಇನ್ನೊಂದು 6 ಟೈಮ್ ಕೊಡು ಯಾಕೂ ಹೇಳ್ತೀನಿ ಇನ್ನೊಂದು ಆರ ಪಾರ ಇಲ್ಲ ಇನ್ನು 4 ದಿವಸ ಸರಿಯಾ 4 ದಿವಸ ಬಿಟ್ಕೊಂಡು ನಾವು ನೀನು ಏನಾರು ಹೇಳು ಇಲ್ಲ ಅವಳನ್ನಾರು ಕರ್ಕಬಾ ಇಲ್ವಾ ಇನ್ನೊಂದು ಮದ್ವೆಗೆ ಒಪ್ಕೊಂಡು ಆಗ್ಬಿಟ್ಟು ನಿಮ್ದಾಗಿ ನಮ್ಮನ್ನ ಸಾಯಂಕಾಲದಲ್ಲಿ ನಿಮ್ಮದೇ ಕಣ್ಣು ಮುಚ್ಚಕ್ಕೆ ನಮಗೆ ಒಂದು ಅವಕಾಶ ಮಾಡ್ಕೊಡಪ್ಪ ನಮ್ಗೆ ಆಯ್ಕಿಲ್ಲ ನಿಮ್ಮ ಕುಟ್ಟೆಲ್ಲ ಹೊಡೆದಾಡಕ್ಕೆ ಕತೆ ನಮಗೂ ಸಾಕಾದಂಗೆ ಆಯ್ತದ ನಮಗೆ ಏನು ಬತ್ತ ಏನು ವರ್ಷ ಬಂದದ ಒಂದ್ಗಳಿಗಿದ್ದಾಗ ಒಂದ್ಗಳಿಗಿರಕ್ಕೆ ನಮ್ಗೆ ಜೀವಕ್ಕೆ ಹಾಕಿಲ್ಲ ಆ ಮಗವ ಹೆಂಗೋ ನೇರ್ಪಾಗಿ ಯಾರೇ ಒಬ್ರು ಹೊಚ್ಕಟ್ಟಾಗಿ ಸಿಕ್ಬಿಟ್ರೆ ಒಳ್ಳೆಯಳಂತ ಹೆಣ್ಣು ಭಾಳ ಒಳ್ಳೇದಂತೆ ಕಲ ಮಗ ನೋಡದ ಒಪ್ಕೊಂಡು ಮದ್ವೆ ಆಗು ಇವಳನ್ನೇನು ದಮ್ಮಯ್ಯ ಅಂದಿ ಅವು ಕಟ್ಕೊಂತಾವ ನೀನು ಅನ್ಬೋಸಿರೋದು ನಾವು ಕಣ್ಣಲ್ಲಿ ನೋಡಿವಿಯಪ್ಪ ನೀನು ಏನೋ ನನ್ನ ಮಗ ಒಪ್ಕೊಂಡು ಅಂದ್ಬಿಟ್ಟು ನಾವು ಆ ಮಾಡಿದ್ಕೆ ಇವತ್ತು ನಿನ್ನಿಂದ ನಾವು ಅನ್ಬೋಸಿವಿ ಸರಿಯಾ ಸುಮ್ಮನೆ ಒಪ್ಕೊಂಡು ಮದ್ವೆ ಆಗೋದು ಕಲಿ ಆಯಿತು ಒಂದು 6 ಟೈಮ್ ಕೊಡ್ರವ ಒಂದು 6 ಟೈಮ್ ಕೊಡಿ ಅದೇನು ನಾನು ತೀರ್ಮಾನ ಮಾಡ್ಕೊಂಡು ನಾನು ಹೇಳ್ತೀನಿ ಸರಿಯಾ ಆರಾಗಿರಲ್ಲ ನೀವು 3 ದಿವಸ ಟೈಮ್ ಕೊಡ್ತೀವಿ 3-4 ದಿವಸ ಅದೇನು ತಿಳ್ಕೊಂಡು ಅದೇನು ಮಾಡಬೇಕು ಮಾಡಪ್ಪ ಒಪ್ಕೊ ಸುಮ್ಮನೆ ನೀನು ಇಲ್ಲ ಅವಳನ್ನ ಕರ್ಕಬ ಮನೆಗೆ ಅಷ್ಟೇ ಸರಿ ಬಿಡು ಆಯಿತು ಹೇಳಿದ್ರಲ್ಲ ಇನ್ನೇನು ಬಿಡು ಯತ್ನೆ ಮಾಡ್ಕೊಂಡು ಯಾಕೋ ಏನು ಹೇಳ್ತೀನಿ ಸರಿಯಾ ಊಟ ಏನು ಮಾಡಿದ್ದಿ ಉಪ್ಪು ಹೆಸ್ರಿಗೆ ಇಟ್ಟು ಕಣಪ್ಪ ತಂಗ್ಳ ಹೆಸ್ರಿಗೆ ಉಣ್ಣಕ್ಕೆ ಐತಿಲ್ಲಕಲ್ಲ ನಲ್ಪಾಕ ಮಾಡೋಣ ನಲ್ಪಾಕು ನಿಂಗೆ ಸುಮ್ಮನೆ ಮಾಡಿದ ತಿನ್ನೋದು ಕಲೀರಿ ಅವ ಅದೇನು ಸಾರು ರಾತ್ರಿ ಚೆನ್ನಾಗಿತ್ತಿಲ್ಲ ಅದೇನು ಸಾರು ಫುಲ್ವಾಗಿ ಮಾಡಿದ್ದೀವ ಮತ್ತು ಮಾಸ ಉಣ್ಣು ನೀನು ತಗೊಬಂದ್ಬಿಟ್ಟು ಮದುವೆ ಮಾಡ್ತೀವಿ ಆಯ್ಕಿಲ್ಲ ಅಂತೀಯ ಮದುವೆ ಅಂದ್ರೆ ಏನು ಸುಲಭ ಅನ್ಕೊಬಿಟ್ಟಿದ್ದೀನೋ ಆಯ್ತು ಅದೇನು ನೋಡೋಕ್ಕಾಯ್ತು ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ